ಯೋ SSLC ಚಾಂಪಿಯನ್ಸ್ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ರಾಹುಲ್ ಪಟೇಟಿ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಇದು ಯಾಕೆ ಇಂದು ಹೊಸದು ಅಂದ್ಕೊಂಡ್ರಾ? ಸೊ ಇವತ್ತು ಬೆಳಗ್ಗೆ ಅನ್ಕೊತಿದ್ದೆ, ಒಬ್ರು ಸಣ್ಣ ಹುಡುಗರು ನೋಡಿದೆ. ಸೊ ನಾವು ಸಣ್ಣ ಹುಡುಗರು ಇದ್ದ ಹಂಗೆ ಮಾಡ್ತಿದ್ವಿ. ಸೊ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಫಸ್ಟ್ ಹಿಂಗೆ ಹಿಡ್ಕೊಂಡು, ಸೊ ಒಬ್ರಿಗೊಬ್ರು ಹಿಂಗೆ ಕೈನ ಶೇಕ್ ಹ್ಯಾಂಡ್ ಮಾಡಿಕೊಂಡು, ಸೊ ಇಟ್ಸ್ ಕೈಂಡ್ ಆಫ್ ಎ ಬಾಂಡ್. ಸೊ ಆ ಒಂದು ಬಾಂಡು ಈಗೂ ಇದೆ. ಸೊ ದಟ್ ಈಸ್ ವಾಟ್ ಈಸ್ ಮ್ಯಾಟರ್. ಸೊ ಯಾವುದೇ ಎಲಿಮೆಂಟು ಫಾರ್ಮ್ ಆಗಬೇಕು ಅಂದರೆ ಇಟ್ ಶುಡ್ ಫಾರ್ಮ್ ಎ ಬಾಂಡ್. ಸೊ ಕಾರ್ಬನೇಟ್ಸ್ ಕಾಂಪೌಂಡ್ಸಲ್ಲೂ ನಾವು ಅದನ್ನೇ ನೋಡ್ತೀವಿ. ಸೊ ಹೌ ದ ಬಾಂಡ್ಸ್ ಆರ್ ಫಾರ್ಮ್ಡ್. ಸೊ ಯೋ ಸೊ ಟೈಮ್ ವೇಸ್ಟ್ ಮಾಡಿದಿರಾ. ಆ್ಯಂಡ್ ಅಗೇನ್ ಈ ಒಂದು ವಿಡಿಯೋಲಿ ಕಂಪ್ಲೀಟ್ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ಏನಿದೆ ಅಷ್ಟು ಕವರ್ ಮಾಡ್ತೀನಿ, ವಿಚ್ ಈಸ್ ಗೋಯಿಂಗ್ ಟು ಡೆಫಿನೆಟ್ಲಿ ಕಮ್ ಫಾರ್ 3 ಅಥವಾ 4 ಮಾರ್ಕ್ಸ್ ಫಾರ್ ಶ್ಯೂರ್. ಸೊ watch till the end. Okay, so first of all carbon. So ನೀವು ನೋಡಿದ್ರೆ ಅಂದರೆ ಕಾರ್ಬನ್, ಮೋಸ್ಟ್ ಆಫ್ ದ ಕಾರ್ಬನ್ ಕಾಂಪೌಂಡ್ಸ್ ಆರ್ ವೆರಿ ಪೋರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಯಾಕಂದರೆ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಇರಲ್ಲ. ಆ್ಯಂಡ್ ಮೋಸ್ಟ್, ಐ ಡಿಡ್ ನಾಟ್ ಮೆನ್ಷನ್ ಆಲ್, ದೇರ್ ಇಸ್ ಆನ್ ಎಕ್ಸೆಪ್ಷನ್, ಗ್ರಾಫೈಟ್ ಈಸ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಎಕ್ಸೆಪ್ಷನ್ ಗ್ರಾಫೈಟ್. ಆ್ಯಂಡ್ ಕಾರ್ಬನ್ ಕಾಂಪೌಂಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಯಾಕಂದರೆ ನೀವು ಡಿಫ್ರೆನ್ಸಸ್ಸು ಕೇಳ್ತಾರೆ, ಕಂಪೇರ್ ಅಥವಾ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕೋವಲೆಂಟ್ ಕಾಂಪೌಂಡ್ಸ್ ಆ್ಯಂಡ್ ಅಯೋನಿಕ್ ಕಾಂಪೌಂಡ್ಸ್ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದ ಡಿಫ್ರೆನ್ಸ್. ಸೊ ಸ್ಟಾರ್ಟಿಂಗಲ್ಲೇ ಇದನ್ನು ಕೊಟ್ಟಿದ್ದಾರೆ. ಬಟ್ ಅಗೇನ್ ಹಿಯರ್ ದೆರ್ ಇಸ್ ಒನ್ ಮೋರ್ ಎಕ್ಸೆಪ್ಷನ್, ಡೈಮಂಡ್. ಇಟ್ ಈಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ಸೊ ಎರಡು ಎಕ್ಸೆಪ್ಷನ್, ಒಂದು ಗ್ರಾಫೈಟು ಇನ್ನೊಂದು ಡೈಮಂಡ್. ನೆಕ್ಸ್ಟ್ C4 anion, C4 ಪ್ಲಸ್ ಕ್ಯಾಟಯಾನ್. ಸೊ ಇದಂತೂ ತುಂಬ ಸಲ ಕೇಳಿದ್ದಾರೆ. ಸೊ ಯಾಕೆ ಅಂದರೆ, ಸೊ ನೀವು ಕಾರ್ಬನ್ದು ಸ್ಟ್ರಕ್ಚರ್ ನೋಡಿದ್ರಿ ಅಂದರೆ, ಸೊ ಇನ್ನರ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಇದೆ, ಔಟರ್ ಮೋಸ್ಟ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ. ಸೊ C4 ಮೈನಸ್ ಆಗಬೇಕು ಅಂದರೆ, ಮೈನಸ್ ಅಂದರೆ ಏನು? ಇಟ್ ಶುಡ್ ಟೇಕ್ ಎಲೆಕ್ಟ್ರಾನ್, 4 ಎಲೆಕ್ಟ್ರಾನ್ ತೊಗೋಬೇಕು. ಸೊ 4 ಎಲೆಕ್ಟ್ರಾನ್ ತೊಗೋಬೇಕು ಅಂದರೆ, ಈಗ ನ್ಯೂಕ್ಲಿಯಸ್ಸಲ್ಲಿ there are 6 protons. ಸೊ ಹೊರಗೆ ಎಷ್ಟಿದೆ? 6 ಎಲೆಕ್ಟ್ರಾನ್ಸ್ ಇದೆ. ಸೊ ನ್ಯೂಕ್ಲಿಯಸ್ಸಲ್ಲಿ there are 6 protons. ಸೊ 6 ಪ್ರೋಟಾನ್ ಇದೆ, ಹೊರಗೆ 6 ಎಲೆಕ್ಟ್ರಾನ್ಸ್ ಇದೆ. 4 ಎಲೆಕ್ಟ್ರಾನ್ ತೊಗೊಂತು ಅಂದರೆ ಇಟ್ ವಿಲ್ ಬಿಕಮ್ 10 ಎಲೆಕ್ಟ್ರಾನ್ಸ್ ಆ್ಯಂಡ್ 6 protons, ವಿಚ್ ಈಸ್ ನಾಟ್ ಪಾಸಿಬಲ್ ಫಾರ್ 6 protons ಟು ಹೋಲ್ಡ್ ಆನ್ ಟು 10 ಎಲೆಕ್ಟ್ರಾನ್ಸ್. ಸೊ C4 anion ನಾಟ್ ಪಾಸಿಬಲ್. ಸಿಮಿಲರ್ಲಿ C4 ಪ್ಲಸ್ ಕ್ಯಾಟಯಾನ್ ಆಗಬೇಕು ಅಂದರೆ, ಪ್ಲಸ್ ಅಂದರೆ ಯಾವಾಗ? ಎಲೆಕ್ಟ್ರಾನ್ಸ್ನ ಕೊಟ್ಟಾಗ. ಸೊ ಇಲ್ಲಿ 4 ಎಲೆಕ್ಟ್ರಾನು, 1 ಎಲೆಕ್ಟ್ರಾನ್ ಏನೋ ಕೊಡ್ತು, 2 ಕೊಡ್ತು, 3 ಹಂಗೋ ಹಿಂಗೋ ಕೊಡ್ತು. ಬಟ್ 4ನೇದು ಕೊಡಬೇಕಾದ್ರೆ ಫುಲ್ ಎಲೆಕ್ಟ್ರಾನ್ ಎಲ್ಲ ಫುಲ್ ವೈಬ್ರೇಟ್ ಆಗುತ್ತೆ. ಯಾಕಂದರೆ ಅಷ್ಟು ಕಷ್ಟಪಟ್ಟು 4ನೇದು ಕೊಡಬೇಕು, ವಿಚ್ ಈಸ್ ನಾಟ್ ಪಾಸಿಬಲ್. ಸೊ ಅಗೇನ್ ದ 4th ಎಲೆಕ್ಟ್ರಾನ್, ಟು ರಿಮೂವ್ ದ 4th ಎಲೆಕ್ಟ್ರಾನ್ ಇಟ್ ಈಸ್ ವೆರಿ ಇಟ್ ರಿಕ್ವೈರ್ಸ್ ಹೈ ಎನರ್ಜಿ, ತುಂಬ ಜಾಸ್ತಿ ಎನರ್ಜಿ ಬೇಕು, ವಿಚ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಸೊ ಈ ಒಂದು ಕ್ವಶನ್ ಏನಿದೆ, C4 ಮೈನಸ್ ಆನಿಯಾನ್, C4 ಪ್ಲಸ್ ಕ್ಯಾಟಯಾನ್, ನೋಡ್ಕೊಳ್ಳಿ. ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ಅಗೇನ್ ಸೊ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗ್ರಿ. ವೇರ್ ವಿಲ್ ಬಿ ಸೆಂಡಿಂಗ್ ಯು ಮೋಸ್ಟ್ ಆರ್ ಮೆನಿ ಆಫ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತೂ ಎಲ್ಲದನ್ನೂ ಕಳಿಸ್ತೀನಿ. ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಸೊ ಈಗ ನಿಮಗೆ ನೋಬಲ್ ಸ್ಟೇಟ್ ಅಂತೀವಿ. ಸೊ ನೋಬಲ್ ಸ್ಟೇಟ್ ಅಂದರೆ ಯಾವಾಗ? ಔಟರ್ ಮೋಸ್ಟ್ ಶೆಲ್ಲು ಕಂಪ್ಲೀಟ್ ಆದಾಗ. ಸೊ ಕಾರ್ಬನಲ್ಲಿ ಆಗಿಲ್ಲ. ಸೊ ಕಾರ್ಬನ್ ಏನು ಮಾಡುತ್ತೆ? ಶೇರ್ ಬಾಂಡಿಂಗ್ ಅಂದರೆ ಎಲೆಕ್ಟ್ರಾನ್ಸ್ನ ನನಗೂ ಬೇಡ ನಿನಗೂ ಬೇಡ ಇಬ್ರಿಗೂ ಹಂಚ್ಕೊಳ್ಳೋಣ ಅಂತ ಮಾಡುತ್ತೆ. ಸೊ ಸಿಮಿಲರ್ಲಿ ಹೈಡ್ರೋಜನ್ ಏನು ಮಾಡ್ತಿದೆ? ನನ್ನ ಹತ್ರನೂ 1 ಎಲೆಕ್ಟ್ರಾನ್ ಇದೆ, ನನಗೆ 1 ಕೊಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ಏನು ಮಾಡ, ಇನ್ನೊಂದು ಹೈಡ್ರೋಜನಿಂದನೂ ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದೆ. ಸೊ 1 ಹೈಡ್ರೋಜನಲ್ಲಿ 1 ಎಲೆಕ್ಟ್ರಾನು. ಸೊ ಅಗೇನ್ ಈ ಒಂದು ಡಯಾಗ್ರಾಮ್ ವಿಲ್ ಬಿ ಆಸ್ಕ್ಡ್ ಫಾರ್, ಅಥವಾ ಇಫ್ ದೇ ಆಸ್ಕ್ ಇಟ್ ವಿಲ್ ಬಿ ಫಾರ್ 2 ಮಾರ್ಕ್ಸ್. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀರಿ ಹೈಡ್ರೋಜನ್ದು. ಸೊ 1 ಹೈಡ್ರೋಜನ್ ಬರೀತೀರಾ, 1 ಎಲೆಕ್ಟ್ರಾನು. ಸೊ ಇನ್ನೊಂದು ಹೈಡ್ರೋಜನ್, ಇನ್ನೊಂದು ಎಲೆಕ್ಟ್ರಾನು. ಸೊ ಇದೇನು ಮಾಡ್ತಿದೆ? ಶೇರಿಂಗ್. ಈ ಒಂದು ಸರ್ಕಲಲ್ಲಿ 2 ಎಲೆಕ್ಟ್ರಾನ್ ಇದೆ. ಸೊ ಹೈಡ್ರೋಜನ್ ಸರಿ ಹೋಯ್ತು. ಸಿಮಿಲರ್ಲಿ ಫಾರ್ ಅದರ್ ಹೈಡ್ರೋಜನ್ ದೆರ್ ಇಸ್ ಡಿಫ್ರೆಂಟ್ ಸರ್ಕಲ್. ಸೊ ಈ ಒಂದು ಸರ್ಕಲಲ್ಲಿ 2 ಎಲೆಕ್ಟ್ರಾನ್. ಸೊ 2 ಹೈಡ್ರೋಜನ್ನು ಖುಷಿ ಪಡ್ತು, ಓಕೆ ಇಬ್ರಿಗೂ ಸರಿ ಹೋಯ್ತು. ಸೊ ಇದು ನಿಮಗೆ ಜಸ್ಟ್ ತೋರಿಸಿರೋದು, ಬಟ್ ಇದೇನು ಬರೆಯೋದು ನೆಸೆಸಿಟಿ ಇಲ್ಲ.
ಹೈಡ್ರೋಜನ್ ಅಂತ ಬರೆದು ಮಧ್ಯದಲ್ಲಿ ಒಂದು ಬಾಂಡ್, ಸೊ ಹೈಡ್ರೋಜನ್ ಬಿಕಾಸ್ ಸಿಂಗಲ್ ಬಾಂಡ್, ಒನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಸ್ ಬೀಂಗ್ ಶೇರ್ಡ್. ಸಿಮಿಲರ್ಲಿ ಆಕ್ಸಿಜನು ಕೇಳ್ಬೋದು, ನೈಟ್ರೋಜನು ಕೇಳ್ಬೋದು. ಸೊ 3 ಇದೆ, ಇದಲ್ಲ ಈಥೇನು ಈಥೀನು ಅದು ಇದೆ. ಬಟ್ ಎಲಿಮೆಂಟ್ಸ್ ಅಂತ ಕೇಳಿದಾಗ ಇದು 3ಅಲ್ಲಿ ಕೇಳಿದ್ದಾರೆ. ಸೊ ಆಕ್ಸಿಜನ್ ಹ್ಯಾಸ್ 6 ಔಟರ್ ಮೋಸ್ಟ್ ಎಲೆಕ್ಟ್ರಾನ್. 6 ಇದೆ, 8 ಆಗಬೇಕು ಅಂದರೆ ಇನ್ನು 2 ಬೇಕು. ಸೊ 2 ಏನು ಮಾಡ್ತಿದೆ ಅಂದರೆ ಇನ್ನೊಂದು ಆಕ್ಸಿಜನ್ನಿಂದ ತೊಗೊತಿದೆ ಅಂದರೆ ಕಂಪ್ಲೀಟಾಗಿ ತೊಗೊತಿಲ್ಲ. ಓಕೆ, ಆಗಲೇ ಹೇಳೋದ್ನಲ್ಲ ಶೇರ್, ನನಗೂ ಬೇಡ ನಿನಗೂ ಬೇಡಪ್ಪ ಅಂತ ಇಬ್ರಿಗೂ ಕೊಟ್ಟಂಗೂ ಹಿಂಗಿರ್ಬೇಕು, ಹಿಂಗೆ ತೊಗೊಂಡಂಗೂ ಇರಬೇಕು. ಸೊ ಏನಾಗ್ತಿದೆ, ಶೇರ್ ಆಗ್ತಿದೆ. ಸೊ ಅಗೇನ್ ಈ ಒಂದು ಸರ್ಕಲಲ್ಲಿ ನೀವು ನೋಡಿದ್ರೆ ಯು ಹ್ಯಾವ್ 4 2 6 + 2 8. ಸೊ 8 ಎಲೆಕ್ಟ್ರಾನ್ಸ್. ಸೊ ಈ ಫಸ್ಟ್ ಆಕ್ಸಿಜನ್ ಮುಗೀತು, ಇಟ್ ಈಸ್ ಸ್ಯಾಟಿಸ್ಫೈಡ್. ಸೊ ಸಿಮಿಲರ್ಲಿ ಸೆಕೆಂಡ್ ಆಕ್ಸಿಜನ್ ಈ ಒಂದು ಸರ್ಕಲಲ್ಲೂ ಅಗೇನ್ ಯು ಹ್ಯಾವ್ 8. ಸೊ ಸೆಕೆಂಡ್ ಆಕ್ಸಿಜನ್ ಆಲ್ಸೋ ಹ್ಯಾಸ್ 8 ಎಲೆಕ್ಟ್ರಾನ್ಸ್. ಸೊ ಆ್ಯಂಡ್ ಅಗೇನ್ ಇಲ್ಲಿ ಬರಿಬೇಕಾದ್ರೆ ಆಕ್ಸಿಜನ್ 2 ಬರೀತೀರಾ. ಸೊ ಯು ರೈಟ್ 2 lines, ವಿಚ್ ಮೀನ್ಸ್ there is 2 pair of electrons being shared. Similarly ನೈಟ್ರೋಜನ್, ಸೊ ನೈಟ್ರೋಜನ್ಗೂ 3 pairs of electron is shared. ಸೊ ಅದಕ್ಕೆ ನೈಟ್ರೋಜನ್ ಬರೀತೀರಾ, 3 ಲೈನ್ ಹಾಕ್ತೀರಾ. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡೈಮಂಡ್ ತೋರಿಸ್ದೆ. ಸೊ ಈ ಕೋವಲೆಂಟ್ ಕಾಂಪೌಂಡ್ಸ್ದು ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ನೋಡಂಗಿದ್ರೆ ಕೋವಲೆಂಟ್ ಬಾಂಡ್ಸ್ ಅಂದರೆ ಏನಪ್ಪ, ಬೈ ಶೇರಿಂಗ್ ಆಫ್ ಆನ್ ಎಲೆಕ್ಟ್ರಾನ್ ಪೇರ್. ಈಗಷ್ಟೇ ಹೇಳಿದೆ ಶೇರ್ ಆಗ್ತಿದೆ ಎಲೆಕ್ಟ್ರಾನ್ ಪೇರ್. ಸೊ 1 ಪೇರೋ 2 ಪೇರೋ 3 ಪೇರೋ ಎಷ್ಟು ಅಂತ, 4 ಇಲ್ಲ, 1 2 or 3. ನೆಕ್ಸ್ಟು ಇದು ಡೆಫಿನೇಷನ್ ಆಯಿತು. ಕೋವಲೆಂಟ್ ಮಾಲಿಕ್ಯೂಲ್ಸ್ ಆರ್ ಸ್ಟ್ರಾಂಗ್ ಬಾಂಡ್ಸ್ ವಿತಿನ್ ದ ಮಾಲಿಕ್ಯೂಲ್. ಸೊ ಈ ಹೈಡ್ರೋಜನ್ ಸ್ಟ್ರಾಂಗ್, ನೈಟ್ರೋಜನ್ ಸ್ಟ್ರಾಂಗ್. ಬಟ್ ಅದೇ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಇನ್ನೊಂದ್ರ ಜೊತೆ ಅಂದರೆ ಅಷ್ಟು ಸ್ಟ್ರಾಂಗ್ ಇರಲ್ಲ. ಈಗ ನಿಮ್ಗೆ ಯಾರೋ ಕ್ಲೋಸ್ ಫ್ರೆಂಡ್, ಅವ್ರ ಜೊತೆ ನಿಮ್ಮ ಬಾಂಡಿಂಗ್ ಚೆನ್ನಾಗಿರುತ್ತೆ. ಬಟ್ ಬೇರೆ ಇನ್ನೊಬ್ರು ಯಾರೋ ಹೊಸದಾಗಿ ಬಂತು ಅಂದರೆ ಆ ಬಾಂಡಿಂಗ್ ಅಷ್ಟೇ ಸ್ಟ್ರಾಂಗ್ ಆಗಿರಲ್ಲ. ಸೊ ಅದೇ ಇಂಟರ್ ಮಾಲಿಕ್ಯುಲರ್. ಸೊ ದಿಸ್ ಗಿವ್ಸ್ ರೈಸ್ ಟು ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಇದರಿಂದ ಏನಾಗುತ್ತೆ, ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಕಮ್ಮಿ. ನಾಟ್ ಆಲ್, ಇಲ್ಲಿ ಬರಿಬೇಕಾದ್ರೆ ಆಲ್ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಬರೆಯೋಕ್ಕೆ ಹೋಗಬೇಡ್ರಿ, ನಾಟ್ ಆಲ್. ಮೋಸ್ಟ್ ಆಫ್ ದ ಕೋವಲೆಂಟ್ ಕಾಂಪೌಂಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟು ಎಲೆಕ್ಟ್ರಾನ್ಸು ಶೇರ್ ಆಗ್ತಿರೋದ್ರಿಂದ ಸೊ ಯು ಡೋಂಟ್ ಹ್ಯಾವ್ ಚಾರ್ಜ್ ಪಾರ್ಟಿಕಲ್ಸ್ ಇರಲ್ಲ. ಸೊ ಚಾರ್ಜ್ ಪಾರ್ಟಿಕಲ್ಸ್ ಇಲ್ಲ ಅಂದರೆ ಏನಾಗುತ್ತೆ, ಜನರಲಿ ಪುವರ್ ಕಂಡಕ್ಟರ್ಸ್. ಅಗೇನ್ ನಾಟ್ ಆಲ್. ಸೊ ಇಲ್ಲಿ ಆಲ್ ಅಂತಲ್ಲ, ಆಲ್ಗೂ ಮೋಸ್ಟ್ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಜನರಲಿ ಮೋಸ್ಟ್ ಆಫ್ ದ ಕೋವಲೆಂಟ್ ಕಾಂಪೌಂಡ್ಸ್ ಏನಿರುತ್ತೆ, ದೇ ಆರ್ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ವೈ? ಬಿಕಾಸ್ ದೇ ಹ್ಯಾವ್ ನೋ ಚಾರ್ಜ್ ಪಾರ್ಟಿಕಲ್ಸ್. ಸೊ ಈ ಒಂದು ಕೀ ನಾನು ಅಂಡರ್ಲೈನ್ ಮಾಡಿದ್ದೀನಿ. ಓಕೆ, ಕೋವಲೆಂಟ್ ಬಾಂಡ್ಸ್ ಬಂದುಬಿಟ್ಟು ಇಂಟರ್ ಮಾಲಿಕ್ಯುಲರ್ ಫೋರ್ಸು ಅಥವಾ ಶೇರಿಂಗ್ ಆಫ್ ಆನ್ ಎಲೆಕ್ಟ್ರಾನ್ ಪೇರ್, ಇಂಟರ್ ಮಾಲಿಕ್ಯುಲರ್ ಫೋರ್ಸು ವಿತಿನ್ ದ ಮಾಲಿಕ್ಯೂಲು. ಸೊ ಈ ಕೀ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಕ್ಯಾಟಿನೇಷನ್. ಸೊ ಕ್ಯಾಟಿನೇಷನ್ ಅಂದರೆ ಏನಪ್ಪ, ಕ್ಯಾಟಿನೇಷನ್ ಅಂದರೆ ಕಾರ್ಬನ್ನು ಇನ್ನೊಂದು ಕಾರ್ಬನ್ ಜೊತೆ ಬಾಂಡ್ನ ಫಾರ್ಮ್ ಮಾಡುತ್ತೆ. ಇದೇನು ಹೊಸದು ಅಂತೀರಾ? ಹೌದು, ಯಾಕಂದರೆ ಕಾರ್ಬನ್ಗಿರೋ ಅಷ್ಟು ಸ್ಟ್ರೆಂತ್ ಅಂದರೆ ಆ ಕಾರ್ಬನಲ್ಲಿ ಎಷ್ಟುದ್ದ ನಿಮಗೆ ಮಾಲಿಕ್ಯೂಲ್ ಸಿಗುತ್ತೆ ಅಂದರೆ, ಕಾರ್ಬನ್ ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ನೀವು ನೋಡೋದು ಸಿಲಿಕಾನ್. ಅದು ಎಷ್ಟು, 7 ಅಥವಾ 8, 7 or 8 ಮ್ಯಾಕ್ಸಿಮಮ್ಮು. ಸೊ ಅದು ಏನು 7 or 8 ಇದ್ರೂ ದೇ ಆರ್ ನಾಟ್ ಸ್ಟೇಬಲ್, ಅನ್ಸ್ಟೇಬಲ್ ಇರುತ್ತೆ. ಬಟ್ ಅದೇ ನೀವು ಕಾರ್ಬನ್ ತೊಗೊಂಡ್ರಿ ಅಂದರೆ ಕಾರ್ಬನ್ ಅಂತ 10 ಇರ್ಬೋದು, 20 ಇರ್ಬೋದು, ಒಂದು ಸ್ಟ್ರೈಟ್ ಆದರೂ ಇರ್ಬೋದು, ಹಿಂಗೆ ಇಲ್ಲ ಹಿಂಗೆ ರಿಂಗ್ ಆದರೂ ಇರ್ಬೋದು. ಸೊ ದಿಸ್ ಈಸ್ ಸೈಕ್ಲೋಪ್ರೋಪೇನ್. ಸೊ ರಿಂಗ್ ಆದರೂ ಇರ್ಬೋದು, ಸ್ಟ್ರೈಟ್ ಆದರೂ ಇರ್ಬೋದು, ಡಬಲ್ ಬಾಂಡ್, ಟ್ರಿಪಲ್ ಏನಾದರೂ ಇರ್ಬೋದು. ಬಟ್ ಕಾರ್ಬನ್ ಬಾಂಡ್ ಫಾರ್ಮೇಷನ್ ಆಗ್ತಿದೆ. ಸೊ ದಟ್ ಈಸ್ ವಾಟ್ ಈಸ್ ಕ್ಯಾಟಿನೇಷನ್. ಯೂನಿಕ್ ಅಬಿಲಿಟಿ ಆಫ್ ಟು ಫಾರ್ಮ್ ಬಾಂಡ್ಸ್ ವಿತ್ ಅದರ್ ಆಟಮ್ಸ್ ಆಫ್ ಕಾರ್ಬನ್. ಸೊ ಅದರ್ ಆಟಮ್ಸ್ ಅಂದರೆ ಸಿಮಿಲರ್ ಅಲ್ಲ ಸೇಮ್. ಸೊ ಸಿಲಿಕಾನು ಅಷ್ಟೇ, ಸಿಲಿಕಾನ್ ಜೊತೆ ಫಾರ್ಮ್ ಆಗುತ್ತೆ. ಸೊ ಕಾರ್ಬನ್ ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಇಸ್ ಸಿಲಿಕಾನ್. ಸೊ ಕ್ಯಾಟಿನೇಷನ್ ಡೆಫಿನೇಷನ್ನು ಯಾವುದು ನೆಕ್ಸ್ಟ್ ಹೈಯೆಸ್ಟ್ ಅಂತಲೂ 1 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂದರೆ ಸಿಂಪಲ್, ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇರಬೇಕು. ಇಲ್ಲಿ ನಾವು ಕಾರ್ಬನ್ ತೊಗೊಂಡಿದ್ದೀವಿ, ಕಾರ್ಬನ್ ಆಕ್ಸಿಜನ್ ಅಲ್ಲ. ಸೊ ಡೆಫಿನೇಷನ್ ಬರಿಬೇಕಾದ್ರೂ ಅಗೇನ್ ವೆನ್ ಕಾರ್ಬನ್ ಆರ್
ದ ಬಾಂಡ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಶುಡ್ ಬಿ ಸಿಂಗಲ್ ಬಾಂಡ್. ಅದೇ ಅನ್ಸ್ಯಾಚುರೇಟೆಡ್ ತೊಗೊಂಡ್ವಿ ಅಂದರೆ ಕಾರ್ಬನ್ ಕಾರ್ಬನ್ ಮಧ್ಯದಲ್ಲಿ ಇಟ್ ಕ್ಯಾನ್ ಬಿ ಟ್ರಿಪಲ್ ಬಾಂಡ್ ಆರ್ ಇಟ್ ಕ್ಯಾನ್ ಬಿ ಡಬಲ್ ಬಾಂಡ್. ಸೊ ಡಬಲ್ ಆದರೂ ಇರ್ಬೋದು, ಟ್ರಿಪಲ್ ಆದರೂ ಇರ್ಬೋದು, ಎಲ್ಲಿ ಅನ್ಸ್ಯಾಚುರೇಟೆಡ್ ಅಲ್ಲಿ. ನೆಕ್ಸ್ಟು, ಸೊ ಇನ್ನೊಂದು ಯುನೀಕ್ ಅಬಿಲಿಟಿ ಇದೆ ಕಾರ್ಬನ್ದು. ಏನಪ್ಪ ಅಂದರೆ, ಸೊ ಈಗ ನೀವು ಕಾರ್ಬನ್ ತೊಗೊತೀರ, ಸೊ ಕಾರ್ಬನ್ನು ಬೇರೆ ಎಲಿಮೆಂಟ್ಸ್ ಜೊತೆ ಮಾಲಿಕ್ಯೂಲ್ಸ್ ಫಾರ್ಮ್ ಆಗ್ತದೆ, ಸೊ ಕಾಂಪೌಂಡ್ಸ್ ಫಾರ್ಮ್ ಆಗುತ್ತೆ. ಸೊ ಕಾಂಪೌಂಡ್ಸ್ ಫಾರ್ಮ್ ಆಯಿತು ಅಂದರೆ ಅದರ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಏನಿರುತ್ತೆ, ಇಟ್ ಡಿಪೆಂಡ್ಸ್ ಆನ್ ದ ಅದರ್ ಎಲಿಮೆಂಟ್. ಸೊ ಈ ಒಂದು ಸ್ಟ್ರಕ್ಚರಲ್ಲಿ ನೋಡಿದ್ರೆ ಯು ಹ್ಯಾವ್ ಕ್ಲೋರಿನ್. ಸೊ ಇನ್ನೊಂದು ಸಿಮಿಲರ್ ಅಂದರೆ ಕಾರ್ಬನ್ ಕಾರ್ಬನ್ ಆಯಿತು, ಇನ್ನು ಮಿಕ್ಕಿದೆಲ್ಲ ಕ್ಲೋರಿನ್ ತೊಗೊಂಡ್ರಿ ಅಂದರೆ ಇದ್ರ ಸ್ಟ್ರಕ್ಚರು ಮತ್ತು ಇನ್ನೊಂದು ಲೈಕ್ ಓಕೆ ಇಲ್ಲಿ ಬರೆದಿರೋದ್ರಿಂದ ತೊಗೊಂಡೇ ಬಿಡ್ತೇನೆ. ಸೊ ಕಾರ್ಬನ್ ಇದೆ, ಸೊ 2 ಕಾರ್ಬನ್ನು. ಸೊ ನೆಕ್ಸ್ಟು ಇನ್ನು ಮಿಕ್ಕಿದೆಲ್ಲ ನಾನು ಕ್ಲೋರಿನ್ ತೊಗೊಂಡ್ರೆ ಸೊ 2 ಕಾರ್ಬನ್ನು 1 ಕಾರ್ಬನ್ನು. ಬಟ್ ಈ ಎರಡೂರ್ದು ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಇರುತ್ತೆ. ವೈ? ಬಿಕಾಸ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಅದರ್ ಎಲಿಮೆಂಟ್ ವಿಚ್ ಇಸ್ ಕ್ಲೋರಿನ್. ಸಿಮಿಲರ್ಲಿ ಇಲ್ಲಿ ಕಾರ್ಬನ್ ಇದೆ, 2 ಸಲ್ಫರ್ ಇದೆ, ಕಾರ್ಬನ್ ಡೈಸಲ್ಫೈಡ್. ಸೊ ವೇರ್ ದ ಪ್ರಾಪರ್ಟಿ ಇಸ್ ಡಿಪೆಂಡೆಂಟ್ ಆನ್ ಸಲ್ಫರ್. ಸಿಮಿಲರ್ಲಿ ಇಲ್ಲಿ ನೈಟ್ರೋಜನ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಯೂನಿಕ್ ಪ್ರಾಪರ್ಟಿ. ಹಿಂದೆ ಏನು ಕ್ಯಾಟಿನೇಷನ್ ಯೂನಿಕ್ ಪ್ರಾಪರ್ಟಿನೋ ಇದು ಅದೇ ರೀತಿ ಒಂದು ಯೂನಿಕ್ ಪ್ರಾಪರ್ಟಿ ವಿಚ್ ದೇ ಕ್ಯಾನ್ ಆಸ್ ಫಾರ್ 3 ಮಾರ್ಕ್ಸ್. ಸೊ ಯೂನಿಕ್ ಪ್ರಾಪರ್ಟಿ ಅಂತಲ್ಲ, ಓಕೆ ಯೂನಿಕ್ ಪ್ರಾಪರ್ಟಿ ಅಂತ ಕೇಳಿದ್ರೆ ಕ್ಯಾಟಿನೇಷನ್ ಬರೀಬೇಕು, ಇದು ಬರೀಬೇಕು, ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡು ಬರೀತೀರಾ. ಓಕೆ ನೆಕ್ಸ್ಟು ಅಗೇನ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಳೋನಲ್ಲ. ಸೊ 3 ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಅದು ಸಿಂಪಲ್ ಆಯಿತು. ಸೊ ಇಲ್ಲಿ ಕಾರ್ಬನ್ ಕಾಂಪೌಂಡ್ಸ್ ಅಂತ ತೊಗೊಂಡ್ರಿ ಅಂದರೆ ಸೊ ಯು ಹ್ಯಾವ್ ಈಥೇನ್. ಸೊ ಈಥೇನ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀರಿ ಅಂದರೆ ಸೊ ಈಥೇನ್ ನಿಮಗೆ ಹೆಸರುಗಳು ಗೊತ್ತಿರಬೇಕು. ಮೀಥೇನ್ ಅಂದರೆ 1 ಕಾರ್ಬನ್ನು, ಓಕೆ ಅದು ಬರೆದೇ ಬಿಡ್ತೇನೆ. ಸೊ ಮೀಥೇನ್ ಅಂದರೆ 1 ಕಾರ್ಬನ್ನು, ಈಥೇನ್ ಅಂದರೆ 2 ಕಾರ್ಬನ್ನು, ಪ್ರೋಪೇನ್ ಅಂದರೆ 3 ಕಾರ್ಬನ್ನು, ನೆಕ್ಸ್ಟು ಬ್ಯೂಟೇನ್ ಅಂದರೆ 4 ಕಾರ್ಬನ್ನು, ಪೆಂಟೇನ್ ಅಂದರೆ 5 ಕಾರ್ಬನ್ನು, ನೆಕ್ಸ್ಟು ಪ್ರೋಪೇನ್, ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ 6 ಕಾರ್ಬನ್ನು. ಸೊ ಈ 6ದು ಹೆಸರುಗಳು ಗೊತ್ತಿರಬೇಕು. ಸೊ ಇಲ್ಲಿ ನಾವು ಈಥೇನ್ ತೊಗೊಂಡಿರೋದು. ಸೊ ಈಥೇನ್ ಅಂದರೆ ಎಷ್ಟು ಕಾರ್ಬನ್ ಆಯಿತು? 2 ಕಾರ್ಬನ್ ಆಯಿತು. ಸೊ ಇದನ್ನು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋದಕ್ಕಿಂತ ಮುಂಚೆ ಒಂದು ಕ್ಲೀನಾಗಿ ಬರೆದ್ರಿ ಅಂದರೆ ಓಕೆ ಡಾಟ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಆ್ಯಂಡ್ ಆ ಸ್ಟೆಪ್ಸ್ಗೂ ಮಾರ್ಕ್ಸ್ ಇರುತ್ತೆ. ಸೊ 2 ಕಾರ್ಬನ್ ಬರೀತೀರಪ್ಪ. ಸೊ 2 ಕಾರ್ಬನ್ ಮಧ್ಯದಲ್ಲಿ ಬಾಂಡ್ಸ್ ಎಷ್ಟಿದೆ? ಈಥೇನ್. ಸೊ ದೆರ್ ಇಸ್ ಸಿಂಗಲ್ ಬಾಂಡ್. ಸೊ ಸಿಂಗಲ್ ಬಾಂಡ್ ಹಾಕಿದ್ರಿ. ನೆಕ್ಸ್ಟು ಇದ್ರ ಜೊತೆಗೆ ಸೊ ದ ರಿಮೈನಿಂಗ್ ಈಸ್ ಹೈಡ್ರೋಜನ್. ಸೊ ಇನ್ನು ಮಿಕ್ಕಿದೆಲ್ಲ ನಾನು ಹೈಡ್ರೋಜನ್ ಹಾಕ್ತೀನಿ. ಸೊ ಹೈಡ್ರೋಜನ್ ಹಾಕ್ತೀನಿ. ಸೊ ಸ್ಟ್ರಕ್ಚರ್ ಬರೀತೀರಾ ಫಸ್ಟು. ಸ್ಟ್ರಕ್ಚರ್ ಬರೆದಾದ್ಮೇಲೆ ಈ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀಬೇಕಾಗತ್ತೆ. ಕಾರ್ಬನ್, ಸೊ ಇಲ್ಲಿ ಸಿಂಗಲ್ ಬಾಂಡ್ ಇತ್ತು ಅಂದರೆ ದೆರ್ ಇಸ್ 1 ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಇಸ್ ಶೇರ್ಡ್. ಆಗಲೇ ಹೇಳಿದೆ. ಸೊ ಇಲ್ಲಿ ಕಾರ್ಬನ್ ಮಧ್ಯ ದೆರ್ ಇಸ್ 1 ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಇಸ್ ಗೆಟಿಂಗ್ ಶೇರ್ಡ್. ಸಿಮಿಲರ್ಲಿ ಕಾರ್ಬನ್ ಹೈಡ್ರೋಜನ್ ಮಧ್ಯೆ ಸಿಂಗಲ್ ಬಾಂಡ್, ಸೊ 1 ಪೇರ್ ಆಫ್ ಎಲೆಕ್ಟ್ರಾನ್. ಸಿಮಿಲರ್ಲಿ ಈಥೀನ್ ಕೇಳಿದ್ರು ಸೊ ಈಥೀನ್ ಕಾರ್ಬನ್ ಈಥೀನ್ ವಿಚ್ ಇಸ್ ಅನ್ಸ್ಯಾಚುರೇಟೆಡ್. ಸೊ ಕಾರ್ಬನ್ ಮಧ್ಯದಲ್ಲಿ ಯು ಹ್ಯಾವ್ ಡಬಲ್ ಬಾಂಡ್ ಇದೆ. ಸೊ 2 ಎಲೆಕ್ಟ್ರಾನ್ಸ್ ಹೋಯ್ತು ಅಂದರೆ ಇನ್ನು ಹೈಡ್ರೋಜನ್ ಎಷ್ಟು ಹಾಕ್ಬೋದು? ಒಂದಕ್ಕೆ ಬರೀ 2 ಹಾಕ್ಬೋದು, ಯಾಕಂದರೆ ಇಲ್ಲಿ 2 ಹೋಯ್ತು. ಸೊ ಕಾರ್ಬನ್ಗೆ 4 ಇರುತ್ತೆ ಒಟ್ಟು. ಸೊ 4ರಲ್ಲಿ ಕಾರ್ಬನ್ ಮಧ್ಯದಲ್ಲಿ 2 ಹೋಯ್ತು. ಸೊ ಇನ್ನೆಷ್ಟು ಉಳೀತು? 2. ಸೊ ಯು ಹ್ಯಾವ್ 2 ಅಷ್ಟೇ. ಸೊ ಈ 2ಕ್ಕೆ ನೀವೇನು ಹಾಕ್ತೀರಾ? ಯು ಹ್ಯಾವ್ ಟು ಯೂಸ್ ಹೈಡ್ರೋಜನ್. ಸೊ ಇಲ್ಲಿ ಹೈಡ್ರೋಜನ್ ಇಲ್ಲೇನಿದೆ? ದಿಸ್ ಇಸ್ ಲೈಕ್ ಅಗೇನ್ ಸರ್ಕಲ್ ಹಾಕಬೇಕಾದ್ರೆ ಬಿ ವೆರಿ ಕೇರ್ಫುಲ್. ಇಲ್ಲಿ ಡಬಲ್ ಬಾಂಡ್ ಇದೆ ವಿಚ್ ಮೀನ್ಸ್ ದೇರ್ ಆರ್ 2 ಎಲೆಕ್ಟ್ರಾನ್ ಪೇರ್ಸ್. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್, 2 ಅಥವಾ 3 ಮಾರ್ಕ್ಸ್. ಓಕೆ ನೆಕ್ಸ್ಟ್
ಸ್ಟ್ರಕ್ಚರಲ್ ಐಸೋಮರ್ಸ್. ನಿಮಗೆ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ಹಿಂದೆ ಲೈಕ್ ಒಂದು ಮಾಲಿಕ್ಯೂಲ್ ಅಥವಾ ಒಂದು ಕಾಂಪೌಂಡ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನಾವು ತೊಗೊಳಂಗಿದ್ರೆ ಎಷ್ಟು ಕಾರ್ಬನ್ ಇದೆಯಪ್ಪ? 1 2 3 4 ಕಾರ್ಬನ್. ಸೊ 4 ಕಾರ್ಬನ್ದು ಹೆಸರೇನು? ಹಿಂದೆ ನೋಡಿದ್ವಿ 4 ಕಾರ್ಬನ್ ಇತ್ತು ಅಂದರೆ ಬ್ಯೂಟೇನ್, ಬಿ ಇಂದ. ಈಗ ಬ್ಯೂಟೇನ್ ಇಲ್ಲೇ, ಸೊ 4 ಕಾರ್ಬನ್ ಇದೆ ಬ್ಯೂಟೇನ್. ಸೊ 4 ಕಾರ್ಬನ್ನ ನಾನು ಸ್ಟ್ರೈಟ್ ಆಗಾದರೂ ಬರಿಬೋದು. ಈಗ ಸ್ಟ್ರೈಟ್ ಆಗಿ ಬರೆದ್ರೆ ಓಕೆ, ಬ್ಯೂಟೇನ್ 4 ಕಾರ್ಬನ್. ಸೊ ಹೈಡ್ರೋಜನ್ ಎಷ್ಟು? ಜನರಲ್ ಫಾರ್ಮುಲಾ ಇದೆ CnH2n+2, ಮುಂದೆ ಹೇಳ್ತೇನೆ. ಸೊ CnH2n+2, 4 2 8, 8 + 2 10. ನಿಮಗೆ ಗೊತ್ತಿಲ್ಲ ಅಂದ್ರೂ ಜನರಲ್ ಫಾರ್ಮುಲಾದಿಂದ ಯಾವ್ದು ಬೇಕಾದ್ರೂ ಬರಿಬೋದು. ಸೊ ಈಗ ಹೈಡ್ರೋಜನ್ 10 ಆಯಿತು. 10 ಇದೆಯಾ? 4 4 8 2 10 ಇದೆ. ಬಟ್ ಇಲ್ಲಿ ಕಾರ್ಬನ್ ಏನಿದೆ ಸ್ಟ್ರೈಟಾಗಿ ಹೋಗಿದೆ. ಅದೇ ಇಲ್ಲಿ, ಸೊ ಇಲ್ಲಿ ನೋಡಿದ್ರಿ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಾರ್ಬನ್ಗೆ ಎಷ್ಟು ಕಾರ್ಬನ್ ಲಿಂಕ್ ಆಗಿದೆ? ಇಟ್ಸ್ ನಾಟ್ 1. ಇಲ್ಲೆಲ್ಲ ನೋಡಿದ್ರೆ ಅಂದರೆ ಒಂದು ಕಾರ್ಬನ್, ಒಂದೇ ಕಾರ್ಬನ್, ಹಿಂದೆ ಮುಂದೆ ಓಕೆ ಹಿಂದೆ ಮುಂದೆ ಅಂತ ತೊಗೊಳಂಗಿದ್ರು, ಈಗ ನಾನು ಈ ಕಾರ್ಬನ್ ತೊಗೊಂಡೆ ಅಂದರೆ 2 ಕಾರ್ಬನ್ ಅಟ್ಯಾಚ್ ಆಗಿದೆಯಪ್ಪ. ಈ ಕಾರ್ಬನ್ಗೆ 2 ಕಾರ್ಬನ್ ಅಟ್ಯಾಚ್ ಆಗಿದೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಕಾರ್ಬನ್ಗೆ ಇಟ್ಸ್ ನಾಟ್ 1. ಸೊ ಎಷ್ಟಾಗಿದೆ? 1 2 3. ಸೊ 1 ಕಾರ್ಬನ್ 3 ಕಾರ್ಬನ್ ಅಟ್ಯಾಚ್ ಆಗಿದೆ. ಸೊ ಇಲ್ಲೇನಾಗಿದೆ? ಬ್ರ್ಯಾಂಚ್ ಆಗಿದೆ, ಸ್ಟ್ರೈಟ್ ಇಲ್ಲ. ಸೊ ಈ ಒಂದು ಕಾರ್ಬನ್ನಲ್ಲಿ ಬ್ರ್ಯಾಂಚ್ ಆಗಿದೆ. ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಆ ಕಡೆ ಒಂದು ಮೇಲೊಂದೋಗಿದೆ, ಕೆಳಗೊಂದೋಗಿದೆ. ಬಟ್ ಸ್ಟಿಲ್ ದ ನಂಬರ್ ಆಫ್ ಹೈಡ್ರೋಜನ್ಸ್ ವಾಟ್ ಯು ಹ್ಯಾವ್ ಇಸ್ 3 + 3 6, 6 + 3 9, 9 + 1 10, which is the same. So structural isomer ಅಂದರೆ compounds with identical molecular formula but different structure. Molecular formula is same, C4H10, but structure ಏನಿದೆ it is different. So this is structural isomer. So ಒಂದು ಕಾರ್ಬನ್ಗೆ 3 ಕಾರ್ಬನ್ ಅಟ್ಯಾಚ್ ಆಯಿತು. ಸೊ ಕಾರ್ಬನ್ 4 ಎಲೆಕ್ಟ್ರಾನ್ಸ್ ಕೊಡ್ಬೋದು. ಈ ಒಂದು ಕಾರ್ಬನಲ್ಲಿ 3 ಕಾರ್ಬನ್ ಅಟ್ಯಾಚ್ ಆಗಿದೆ, 3 ಎಲೆಕ್ಟ್ರಾನ್ಸ್ ಹೋಯ್ತು. ಇನ್ನೆಷ್ಟು ಎಲೆಕ್ಟ್ರಾನ್ ಉಳಿತು? 1. ಸೊ ಈ 1 ಏನಾಗಿದೆ? ದಿಸ್ ಇಸ್ ಗಿವನ್ ಟು ಹೈಡ್ರೋಜನ್. ಸೊ ಅದಕ್ಕೆ 1 ಹೈಡ್ರೋಜನ್ ಇದೆ. ಸೊ ಅಲ್ಲೂ ಬಂದು ಇನ್ನೊಂದು ಹೈಡ್ರೋಜನ್ ಹಾಕ್ಬಿಡ್ಬೇಡ್ರಿ. ಸೊ ಎಷ್ಟಿದೆ, ಎಷ್ಟು ಬಾಂಡ್ ಆಗಿದೆ, ಇನ್ನೆಷ್ಟು ಉಳಿತು ಅದನ್ನ ನೋಡ್ಕೊಂಡು ಹೈಡ್ರೋಜನ್ ಹಾಕ್ರಿ. ಓಕೆ, ಸೊ ಈಗ ಒಂದೇ ನೋಡಿದ್ವಿ, ಒಂದು ಸ್ಟ್ರೈಟ್ ನೋಡಿದ್ವಿ, ಇನ್ನೊಂದು ಬ್ರಾಂಚ್ ನೋಡಿದ್ವಿ. ದಿಸ್ ಇಸ್ ರಿಂಗ್. ಸೊ ರಿಂಗ್ ಅಂದರೆ ಆಗಲೇ ಸ್ಟಾರ್ಟಿಂಗಲ್ಲಿ ನೋಡಿದ್ರಿ ಪ್ರೋಪೇನ್, ಸೈಕ್ಲೋಪ್ರೋಪೇನ್. ಸೊ ಸೈಕ್ಲೋಪ್ರೋಪೇನ್ ಟ್ರಯಾಂಗಲ್ ಇತ್ತು. ಸೊ ಇದೇ ನಾನು ಸ್ವಲ್ಪ ರಿಂಗ್ ತೊಗೊತೀನಿ. ಸೊ ಇದು ಯಾವುದು? ದಿಸ್ ಇಸ್ ಸೈಕ್ಲೋಹೆಕ್ಸೇನ್. ಹೆಕ್ಸ್ ಅಂದರೆ 6. ಯು ಹ್ಯಾವ್ 6 ಕಾರ್ಬನ್, 1 2 3 4 5 6. ಸೊ 6 ಕಾರ್ಬನ್ ಇದೆ ವಿಚ್ ಈಸ್ ಇನ್ ಎ ಸೈಕ್ಲಿಕ್. ಅಂದರೆ ಸೈಕ್ಲಿಕ್ ಅಂದರೆ ಏನು? ಸೈಕ್ಲೋಬ್ಯೂಟೇನ್ ಅಂತಾಗ ವೆನ್ ಯು ಸೇ ಸೈಕ್ಲೋಬ್ಯೂಟೇನ್, ಬ್ಯೂಟೇನ್ 4 ಕಾರ್ಬನ್ ಸ್ಕ್ವೇರ್ ಶೇಪಲ್ಲಿ ತೊಗೋಬೋದು. ಬಿಕಾಸ್ what ಏನೋ ಇಟ್ಸ್ ಶುಡ್ ಬಿ ಲೈಕ್ 1 ಕಾರ್ಬನ್ ಶುಡ್ ಬಿ ಕನೆಕ್ಟೆಡ್ ಟು ಅನದರ್ ಇನ್ ಎ ಸೈಕ್ಲಿಕ್ ವೇ ಅಂತ ಇರಬೇಕು ಅಷ್ಟೇ. ಸೊ ಸೈಕ್ಲೋಪ್ರೋಪೇನ್ ಅಂದರೆ ಟ್ರಯಾಂಗಲ್ ನೋಡಿದ್ರಿ, ಸೈಕ್ಲೋಪೆಂಟೇನ್ ಅಂದರೆ ಪೆಂಟೇನ್ ಶೇಪಲ್ಲಿ ಇರುತ್ತೆ. ಸೊ ಅದೇ ರೀತಿ ಸೈಕ್ಲೋಹೆಕ್ಸೇನ್ ಶೇಪಲ್ಲಿದೆ. ಹಿಯರ್ ಈಚ್ ಕಾರ್ಬನ್, ಪ್ರತಿಯೊಂದು ಕಾರ್ಬನ್ ಈಸ್ ಅಟ್ಯಾಚ್ ಟು ದ ಅನದರ್ ಕಾರ್ಬನ್. ಓಕೆ, ಕೆಳಗೊಂದು ಕಾರ್ಬನ್, ಮೇಲೊಂದು ಕಾರ್ಬನ್, ಕೆಳಗೆ ಮೇಲೆ ಲೆಫ್ಟ್ ರೈಟ್ ಹಂಗೆ ಅಂತಲ್ಲ. ಸೊ 1 ಕಾರ್ಬನ್ ಈಸ್ ಅಟ್ಯಾಚ್ ಟು 2 ಅದರ್ ಕಾರ್ಬನ್ಸ್. ಸೊ 4 ಎಲೆಕ್ಟ್ರಾನ್ಸು, ಅದರಲ್ಲಿ 2 ಕಾರ್ಬನ್ ಹೋಯ್ತು, ಇನ್ನೆಷ್ಟು ಉಳಿತು? 2. ಸೊ ಈ 2 ಏನಾಗಿದೆ? ಹೈಡ್ರೋಜನ್ ಕೊಟ್ಟಿದೆ. ಸೊ ದಿಸ್ ಇಸ್ ಸೈಕ್ಲೋಹೆಕ್ಸೇನ್. ಸೊ ಇದನ್ನು ಬರಿಬೇಕಾದ್ರೂ ಸ್ಟೆಪ್ಸ್ ಇದೆ. ಸೊ ಸ್ಟೆಪ್ಸು ನೀವೇನು ಸ್ಟೆಪ್ ವೈಸ್ ಬರೆದ್ರು ಓಕೆ, ಬಟ್ ಬಿ ಕೇರ್ಫುಲ್ ವಿತ್ ನಂಬರ್ ಆಫ್ ಹೈಡ್ರೋಜನ್ಸ್ ದಟ್ ಯು ಆರ್ ಪುಟ್ಟಿಂಗ್ ಆ್ಯಂಡ್ ದ ಬಾಂಡ್ಸ್ ದಟ್ ಯು ಶೋ. ಯಾಕೆಂದರೆ ಬೆನ್ಝೀನ್ ಅಂತ ಬಂತು ಅಂದರೆ ಸ್ಟ್ರಕ್ಚರ್ ಎರಡರದು ನೋಡ್ರಿ ಹೆಕ್ಸೇನ್ ಶೇಪಲ್ಲೇ ಇದೆ. ಆದರೆ ಇಲ್ಲಿ ಒಂದು ಕಾರ್ಬನ್ ಇನ್ನೊಂದು ಕಾರ್ಬನ್ ಜೊತೆ ಡಬಲ್ ಬಾಂಡ್ ಫಾರ್ಮ್ ಆಗಿದೆ, ಇನ್ನೊಂದು ಕಾರ್ಬನ್ ಜೊತೆ ಸಿಂಗಲ್ ಬಾಂಡ್ ಫಾರ್ಮ್ ಆಗಿದೆ. ಸೊ ಈಗ 4 ಎಲೆಕ್ಟ್ರಾನ್ಸು, ಒಂದು ಕಾರ್ಬನ್ ಜೊತೆ ಡಬಲ್ ಆಯಿತು. ಸೊ ಇನ್ನೊಂದು ಕಾರ್ಬನ್ ಡಬಲ್ ಆಯಿತು, ಇನ್ನೊಂದು ಕಾರ್ಬನ್ ಜೊತೆ ಸಿಂಗಲ್ ಆಯಿತು. ಎಷ್ಟು ಉಳಿತು? 1.
ಸೊ ಒಂದು ಏನಾಗಿದೆ ಹೈಡ್ರೋಜನ್ ಹೈಡ್ರೋಜನ್ಗೆ ಬಾಂಡ್ ಆಗಿದೆ. ಸೊ ದಿಸ್ ಇಸ್ ಬೆನ್ಝೀನ್. ಇಲ್ಲಿ ನೋಡಿ, ಸೊ ಯು ಹ್ಯಾವ್ 6 ಕಾರ್ಬನ್. ಸೊ 6 ಕಾರ್ಬನ್ ಇದೆ. ಸೊ ಯು ಹ್ಯಾವ್ 6 ಕಾರ್ಬನ್. Hydrogen is also 6, C6H6. Whereas here you have 6 carbon, but the number of hydrogen is 12. So structure, not really. So carbon, one carbon, ಇನ್ನೊಂದು ಕಾರ್ಬನ್ ಜೊತೆ ಡಬಲ್ ಬಾಂಡ್ ಆಗಿದೆ, ಇನ್ನೊಂದರ ಜೊತೆ ಸಿಂಗಲ್ ಬಾಂಡ್ ಆಗಿರುತ್ತೆ. ಬೆನ್ಝೀನ್ ಸ್ಟ್ರಕ್ಚರು ಕೇಳಿದ್ದಾರೆ. ಸ್ಟ್ರಕ್ಚರ್ಸ್ ನೋಡ್ಕೊಳ್ಳಿ. ಓಕೆ, ಹೆಟಿರೋ ಆಟಮ್ಸ್ ಇದು ಯಾಕೆ ಬರುತ್ತೆ ಅಂದರೆ ಫಂಕ್ಷನಲ್ ಗ್ರೂಪ್ ಜೊತೆ. ನೆಕ್ಸ್ಟ್ ಹೇಳಬೇಕಾದ್ರೆ ಈಗ ಒಂದು ಕಾರ್ಬನ್ ತೊಗೊತೀನಪ್ಪ, ಒಂದು ಕಾರ್ಬನ್ನು. ಸೊ 4 ಬಾಂಡ್ ಇರುತ್ತೆ. ಈ 4 ಬಾಂಡ್ ಜೊತೆನೂ ನಾನು ಹೈಡ್ರೋಜನ್ ಜೊತೆ ಲಿಂಕ್ ಮಾಡ್ತಿದ್ದೀನಿ. ಸೊ ಹೆಟಿರೋ ಆಟಮ್ಸ್ ಅಂದರೆ ಎಲಿಮೆಂಟ್ ರಿಪ್ಲೇಸಿಂಗ್ ಹೈಡ್ರೋಜನ್. ಸೊ ಈಗ ನಾನು ಹೈಡ್ರೋಜನ್ ತೆಗೆದೆ, ಹೈಡ್ರೋಜನ್ ಹೋಯ್ತು, ರಿಪ್ಲೇಸ್ ಆಗ್ತಿದೆ ಯಾವುದ್ರ ಜೊತೆ, ಯಾವುದ್ರ ಜೊತೆ ಇನ್ನೊಂದು ಯಾವುದೋ ಅಂದ್ಕೊಳ್ರಿ, ಕ್ಲೋರಿನ್ ತೊಗೊಂಡೆ. ಸೊ ಅಲ್ಲಿ 4 ಕ್ಲೋರಿನ್, ಬಟ್ ಇಲ್ಲಿ ಒಂದು ಸಾಕು ನನಗೆ. ಸೊ ದಿಸ್ ಕ್ಲೋರಿನ್ ಇಸ್ ಕಾಲ್ಡ್ ಆಸ್ ಹೆಟಿರೋ ಆಟಮ್, ಅಂದರೆ ಹೈಡ್ರೋಜನ್ನ ರಿಪ್ಲೇಸ್ ಮಾಡ್ತಿದೆ. ಡೆಫಿನಿಷನ್ ನೋಡ್ಕೊಳ್ಳಿ, ಡೆಫಿನಿಷನ್. ನೆಕ್ಸ್ಟು ಕ್ಲೋರಿನ್ ಒಂದೇ ಅಲ್ಲ, ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಥವಾ ಫಂಕ್ಷನಲ್ ಗ್ರೂಪ್ಸ್ ಬರುತ್ತೆ ಯಾವುದಾದ್ರು. ಹೋಮೋಲೋಗಸ್ ಸೀರೀಸ್. ಸೊ ಈಗ ಸಿಂಪಲ್ ಎಕ್ಸಾಂಪಲ್ಲು, ಮೀಥೇನ್ ಅಂದರೆ CH4, ಈಥೇನ್ C2H6. ಈಗ ಇದರಲ್ಲಿ ಡಿಫ್ರೆನ್ಸ್ ಏನಪ್ಪ? ಸೊ ಕಾರ್ಬನ್ ಎಷ್ಟು ಡಿಫ್ರೆನ್ಸ್ ಇದೆ? ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ ಕಾರ್ಬನ್ ಎಷ್ಟಾಯಿತು? 1. ಇಲ್ಲಿ ಹೈಡ್ರೋಜನ್ 4 ಇದೆ, ಇಲ್ಲಿ 6 ಇದೆ. ಸೊ ಹೈಡ್ರೋಜನ್ ಎಷ್ಟಾಯಿತು? 2. ಸೊ CH2 ಡಿಫ್ರೆನ್ಸ್ ಆಯಿತು. ಇದನ್ನು ನಾನು ಇದಕ್ಕೆ ಮತ್ತೆ ಆ್ಯಡ್ ಮಾಡ್ತೀನಿ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಕಾಮನ್ ಡಿಫ್ರೆನ್ಸ್. ದಿಸ್ ಇಸ್ ನಥಿಂಗ್ ಬಟ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್. ಈ ಸೆಕೆಂಡ್ ಟರ್ಮ್ಗೆ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಥರ್ಡ್ ಟರ್ಮ್. ಸೊ ಥರ್ಡ್ ಟರ್ಮ್ ಏನಾಯಿತು? ಇದನ್ನು ಆ್ಯಡ್ ಮಾಡಿರಿ, ಇದಕ್ಕೆ 3 ಆಯಿತು. ಹೈಡ್ರೋಜನ್ 6 ಇರೋದು, ಇನ್ನೊಂದು 2 ಆ್ಯಡ್ ಮಾಡಿದ್ರೆ 8 ಆಯಿತು. ಸೊ ಇದು ಒಂದು AP ಇದ್ದಂಗೆ. ಸೊ ಈ APನೇ ಹೋಮೋಲೋಗಸ್ ಸೀರೀಸ್ ಅನ್ಕೊಳ್ರಿ. ಅರ್ಥಮೆಟಿಕ್ ಸೀರೀಸ್ ಬರೆಯೋದು ಹೋಮೋಲೋಗಸ್ ಸೀರೀಸ್ ಅಂದರೆ ಏನು? A series of compounds in same functional group substitute for hydrogen in carbon chain. ಸೊ ಕಾರ್ಬನ್ ಜಾಗದಲ್ಲಿ ಸೇಮ್ ಫಂಕ್ಷನಲ್ ಗ್ರೂಪ್, ಇಲ್ಲಿ CH2 ಫಂಕ್ಷನಲ್ ಗ್ರೂಪು, ಬೇರೆ ಏನಾದರೂ ಆಗಿರ್ಬೋದು, ಕಾಮನ್ ಡಿಫ್ರೆನ್ಸ್ ಬೇರೆ ಏನಾದರೂ ಆಗಿರ್ಬೋದಲ್ಲ. ಸೊ ಹಾಗೆ ಇಲ್ಲಿ ಡಿಫ್ರೆನ್ಸ್ ಏನಾಗಿರಬೇಕು? ಒಂದು ಸೀರೀಸ್ ತೊಗೊಂಡ್ರಿ ಅಂದರೆ ಆ ಡಿಫ್ರೆನ್ಸು ಸೇಮ್ ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಹೋಮೋಲೋಗಸ್ ಸೀರೀಸ್. ಸೊ ನೆಕ್ಸ್ಟು ನಿಮಗೆ ಫಂಕ್ಷನಲ್ ಗ್ರೂಪ್ ಬಂದಾಗ, ಒಂದು ಫಂಕ್ಷನಲ್ ಗ್ರೂಪಲ್ಲಿ ಡಿಫ್ರೆನ್ಸಸ್ ಸೇಮ್ ಇತ್ತು ಅಂದರೆ ದಟ್ ಈಸ್ ಹೋಮೋಲೋಗಸ್ ಸೀರೀಸ್. ನೆಕ್ಸ್ಟು, ಸೊ ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಏನಾಗುತ್ತೆ? ಇನ್ಕ್ರೀಸಸ್ ವಿತ್ ಮಾಲಿಕ್ಯುಲರ್ ಮಾಸ್. ಸೊ ಇಲ್ಲಿ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಇದ್ರ ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ? ಇನ್ಕ್ರೀಸ್ ಆಯಿತು. ಸೊ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಮಧ್ಯದಲ್ಲಿ ಕೊಟ್ಟಿದ್ದಾರೆ, ಕೆಲವೊಬ್ರು ನೋಡೇ ಇರಲ್ಲ ಅನಿಸುತ್ತೆ. ಸೊ ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿರೋದು. ಸೊ ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆದಂಗೆ ಇನ್ಕ್ರೀಸ್ ಆಗುತ್ತೆ. ವೆರಾಸ್ ಕೆಮಿಕಲ್ ಪ್ರಾಪರ್ಟಿ, ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ಫಿಸಿಕಲ್. ಆದರೆ ಕೆಮಿಕಲ್ ಪ್ರಾಪರ್ಟೀಸ್ ಏನಾಗುತ್ತೆ? ಇಟ್ ಈಸ್ ಸೋಲಿ ಡಿಪೆಂಡೆಂಟ್ ಆನ್ ದ ಫಂಕ್ಷನಲ್ ಗ್ರೂಪ್. ಸೊ ಹಿಂದೆನೂ ಹೇಳಿದೆ, ಯುನೀಕ್ ಪ್ರಾಪರ್ಟಿ ಆಫ್ ಕಾರ್ಬನ್. ಸೊ ಯಾವ ಎಲಿಮೆಂಟ್ ಜೊತೆ ಫಾರ್ಮ್ ಆಗುತ್ತೋ ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಆ ಎಲಿಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾರ್ಬನ್ ನೈಟ್ರೈಡು, ಕಾರ್ಬನ್ ಡೈಸಲ್ಫೈಡು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಸ್ಟಾರ್ಟಿಂಗಲ್ಲಿ ತೋರಿಸ್ದೆ. ಸೊ ಫಂಕ್ಷನಲ್ ಗ್ರೂಪ್ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಮಿಕಲ್ ಪ್ರಾಪರ್ಟೀಸ್. ಇನ್ನೇ ಈಗ ಒಂದು ಹೋಮೋಲೋಗಸ್ ಸೀರೀಸ್ ತೊಗೊಂಡ್ರಿ. ಸೊ ಆ ಹೋಮೋಲೋಗಸ್ ಸೀರೀಸಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಇರುತ್ತೆ. 2 ಪಾಯಿಂಟ್ ನೋಡ್ಕೊಳ್ಳಿ. ನೆಕ್ಸ್ಟು, ಕೆಲವೊಂದು ನಾಮನ್ ಕ್ಲೇಚರ್ ಇದೆಯಪ್ಪ. ನೀವು ಫಂಕ್ಷನಲ್ ಗ್ರೂಪ್ ಬರೀಬೇಕಾದ್ರೆ ಎಲಿಮೆಂಟ್ಸ್ ಬರಿತೀನಿ ಒಂದು, ಹೀಗಂದೇ ಹೇಳಿದೆ. ಸೊ ಹೋಮೋಲೋಗಸ್ ಸೀರೀಸ್ ಬರಿತೀನಿ. ಸೊ ಅದು ಹೆಂಗಂದರೆ ಹಂಗೆ ಬರೆಯೋಕ್ಕಾಗಲ್ಲ. ಸೊ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದನ್ನೇ ನಾಮನ್ ಕ್ಲೇಚರ್. ಸೊ ಈ ಒಂದು ಪಾಯಿಂಟ್ಸ್ ಏನಿದೆ ಇದು ನೆನಪಿಡ್ಕೊಳ್ಳಿ. ಸೊ ಇನ್ ಕೇಸ್ ಇಫ್ ದ ಆಸ್ ಫಾರ್ 3 ಅಥವಾ 4 ಮಾರ್ಕ್ಸ್ ಪಾಯಿಂಟ್ಸ್ ಬರೀಬೇಕಾಗತ್ತೆ ಏನೇನು ಅಂತ. ಸೊ ಈ ಪಾಯಿಂಟ್ಸ್ ಹೆಂಗೆ ಬಂತು ನೋಡೋಣ. ಓಕೆ, 3 ಕಾರ್ಬನ್ಸ್ ಇತ್ತು. ಸೊ ಸ್ಟಾರ್ಟಿಂಗಲ್ಲಿ ಹೇಳಿದೆ, 1 ಕಾರ್ಬನ್ ಮೀಥೇನ್, 2 ಕಾರ್ಬನ್ ಈಥೇನ್, 3 ಕಾರ್ಬನ್ ಪ್ರೋಪೇನ್. ಸೊ ಹಂಗೆ ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್. ಸೊ ಬೇಸ್ಡ್ ಆನ್ ದ ನಂಬರ್ ಆಫ್ ಕಾರ್ಬನ್ಸ್
ನೀವು ಅದರ ಹೆಸರು ಬರೀತೀರ. ಮೊದಲನೇದು ಬೇಸ್ಡ್ ಆನ್ ದ ಕೌಂಟ್ ಆಫ್ ಕಾರ್ಬನ್ ಐಟಮ್ಸ್ ಎಷ್ಟಿದೆ ಅದ್ರ ಮೇಲೆ ನೀವು ಹೆಸರನ್ನು ಬರೀತೀರ. ಬರೆದಾದ್ಮೇಲೆ ಫಂಕ್ಷನಲ್ ಗ್ರೂಪ್, ಸೊ ಹಿಂದೆ ಮುಂದೆ, ಪ್ರಿಫಿಕ್ಸ್ ಅಂದರೆ ಮುಂದೆ, ಸಫಿಕ್ಸ್ ಅಂದರೆ ಅದಾದಮೇಲೆ ಹೆಸರಾದ್ಮೇಲೆ. ಸೊ ಏನು ಎಲ್ಲಿ ಹಾಕಬೇಕು ಅನ್ನೋದು ಫಂಕ್ಷನಲ್ ಗ್ರೂಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮುಂದೆ ಎಕ್ಸಾಂಪಲ್ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸಾಂಪಲ್ಸ್ ಇದೆ, ಅದನ್ನು ಹೇಳಬೇಕಾದ್ರೆ ಹೇಳ್ತೀನಿ ಇನ್ನೊಂದ್ಸಲ ಕ್ಲೀನಾಗಿ, ಲೈಕ್ ಏನೇನು ಹೆಂಗೆ ತೊಗೋಬೇಕು ಅಂತ. ನೆಕ್ಸ್ಟು ರೂಲ್ಸ್ ಇದೆ, ಏನು ಹೆಸರು ಬರಿಬೇಕಾದ್ರೆ. ಈಗ ಸಿಂಗಲ್ ಬಾಂಡ್ ಇತ್ತು ಅಂದರೆ ಆಲ್ಕೇನ್ಸ್ ಅಂತೀವಿ, ಡಬಲ್ ಬಾಂಡ್ ಇತ್ತು ಅಂದರೆ ಆಲ್ಕೀನ್ಸ್ ಅಂತೀವಿ, ಟ್ರಿಪಲ್ ಬಾಂಡು ಆಲ್ಕೈನ್. ಸೊ ಅಲ್ಲಿ ಒಂದೇ ಚೇಂಜ್ ಆಗ್ತಾರೆ, ಎ ಜಾಗದಲ್ಲಿ ಈ ಜಾಗದಲ್ಲಿ ವೈ. ಸೊ ಅದನ್ನೇ ಎ ಅಥವಾ ಲಾಸ್ಟಲ್ಲಿ, ಸೊ ಲಾಸ್ಟಲ್ಲಿ ಏನಿದೆ ಆ ಒಂದು ಹೆಸರನ್ನು ಒಂದು ತೆಗೆದು ಫಂಕ್ಷನಲ್ ಗ್ರೂಪ್ ಹೆಸರು ಹಾಕ್ತೀವಿ. ಸೊ ಅದನ್ನೇ AEIOU ಇಂದ ಎಂಡ್ ಆಯಿತು ಅಂದರೆ ಲಾಸ್ಟ್ ಒಂದು ತೆಗೆದು ಲಾಸ್ಟ್ ಇ ತೆಗೆದು ಫಂಕ್ಷನಲ್ ಗ್ರೂಪ್ ಆ್ಯಡ್ ಮಾಡ್ತೀವಿ. ಈಗ ಪ್ರೊಪೇನ್ ಲಾಸ್ಟಲ್ಲಿ ಏನಿದೆಪ್ಪ ಇ ವವಲ್ಸ್, ಸೊ ಇದೊಂದು ತೆಗೆದು ಫಂಕ್ಷನಲ್ ಗ್ರೂಪ್ ಏನಿದೆ ಕೀಟೋನ್ ಇತ್ತು ಅಂದರೆ ONA ಹಾಕ್ತೀವಿ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹತ್ತಿರ ಇನ್ನೊಂದು ಹಾಕ್ತೀವಿ. ಸೊ ಲಾಸ್ಟಲ್ಲಿ ಓವಲ್ ರೂಲ್ ಒಂದು. ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಇತ್ತು ಅಂದರೆ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಹೇಳಿದೆ, ಏನಿರೋದು ಎ ಇರೋದು ಇ ಹಾಕ್ತೀವಿ, ಎ ಇರೋದು ವೈ ಹಾಕ್ತೀವಿ, ಎನ್ ಈ ಕಡೆ ವೈ ಎನ್ ಎ ಹಾಕ್ತೀವಿ. ಸೊ ದಿಸ್ ಆರ್ ದ ರೂಲ್ಸ್, ನೋಮನ್ಕ್ಲೇಚರ್ ನೋಡ್ಕೊಳ್ಳಿ ಪಾಯಿಂಟ್ಸು. ಓಕೆ, ಇದನ್ನೇ ಯೂಸ್ ಮಾಡ್ಕೊಂಡು ಬರೀಬೇಕು ಅಂದರೆ ಈಗಿಲ್ಲಿ ಫಂಕ್ಷನಲ್ ಗ್ರೂಪ್ CL ಅಂದರೆ ಏನು? ಕ್ಲೋರಿನ್. ಸೊ ಕ್ಲೋರಿನ್ ಬರಿಬೇಕು ಅಂದರೆ ಕ್ಲೋರೋ ಬ್ರೋಮೋ, ಅದನ್ನೇನು ಮಾಡ್ತೀವಿ? ಪ್ರಿಫಿಕ್ಸ್ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕ್ತೀವಿ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ 3 ಇದೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿರೋ ನೀವು ಹೆಂಗೋ ಅದು ನೋಡ್ಕೊತೀರ. ಇನ್ನೊಂದು ಎಕ್ಸ್ಟ್ರಾ ಒಂದು ಸೆಟ್ ಇರಲಿ ಅಂತ ನಾನು ಬೇರೆ ತೊಗೊಂಡೆ. ಬ್ಯೂಟೇನ್ 4 ಕಾರ್ಬನ್ ಇದೆ. ಸೊ ಫಸ್ಟ್ ಏನು ಮಾಡ್ತೀರಾ? ಕಾರ್ಬನ್ ಆಟಮ್ಸ್ನ ಕೌಂಟ್ ಮಾಡ್ತೀರಾ. ಸೊ ಕಾರ್ಬನ್ ಆಟಮ್ಸ್ ಕೌಂಟ್ ಮಾಡಿದಾಗ ಇಲ್ಲಿ ಎಷ್ಟಿದೆ? 4. ಸೊ 4 ಅಂದರೆ ಅದು ಬ್ಯೂಟೇನ್. ಸೊ ಬ್ಯೂಟೇನ್ ಓಕೆ, ರೆಡ್ಡೇ ಇರಲಿ ತೊಗೊಳ್ರಿ. ಸೊ ಬ್ಯೂಟೇನ್ 4 ಇದೆ. ಸೊ ಬ್ಯೂಟೇನ್, ಬಟ್ ಇಲ್ಲಿ ಫಂಕ್ಷನಲ್ ಗ್ರೂಪ್ ಏನಿದೆ ಕ್ಲೋರಿನ್. ಸೊ ಕ್ಲೋರಿನ್ ಯು ವಿಲ್ ಆ್ಯಡ್ ಇನ್ ದ ಬಿಗಿನಿಂಗ್. ಸೊ ಪ್ರಿಫಿಕ್ಸ್ ಅದು. ಸೊ ಬ್ಯೂಟೇನ್, ಸೊ ಕ್ಲೋರೋ, ಸೊ ಹೆಸರೇನಾಯಿತು? ಕ್ಲೋರೋ ಬ್ಯೂಟೇನ್. ಒಂದು ವೇಳೆ BR ಬ್ರೋಮಿನ್ ಬ್ರೋಮೋ, ಸೊ ಬ್ರೋಮೋನು ಪ್ರಿಫಿಕ್ಸಲ್ಲಿ ಆ್ಯಡ್ ಮಾಡಬೇಕು. ಸೊ ಬ್ರೋಮೋ, ಸೊ BR ಇದೆ ಫಂಕ್ಷನಲ್ ಗ್ರೂಪ್. ಸೊ ಫಂಕ್ಷನಲ್ ಗ್ರೂಪ್ BR ಇತ್ತು ಅಂದರೆ ಬ್ರೋಮೋ. ಹಾಗೆ 4 ಇದೆ. ಸೊ ಸೇಮ್ ಬ್ಯೂಟೇನೇ ಎಲ್ಲದೂ ತೊಗೊಂಡಿರೋದು, ಬ್ಯೂಟೇನ್, ಬ್ರೋಮೋ, ಬ್ಯೂಟೇನ್. ನೆಕ್ಸ್ಟು OH ಇಸ್ ಆಲ್ಕೋಹಾಲ್. OL, ಸೊ ಏನು ಮಾಡ್ತೀರಾ? ಸಫಿಕ್ಸ್. ಇದು ಸ್ಟಾರ್ಟಿಂಗಲ್ಲ, ಲಾಸ್ಟ್ಗೆ. ಸೊ ಸಫಿಕ್ಸ್ ಆಫ್ಟರ್ ದ ಮೇನ್ ನೇಮ್. ಸೊ ಮೇನ್ ನೇಮ್ ಆದಮೇಲೆ ಅಂದರೆ ಬ್ಯೂಟೇನ್ ಲಾಸ್ಟಲ್ಲಿ ಇ ಇದೆ, ಇ ತೆಗೆದು ಏನು ಮಾಡ್ತೀನಿ? OL ಆ್ಯಡ್ ಮಾಡ್ತೀನಿ. ಸೊ ಬ್ಯೂಟೇನ್ BUTAN, ಇ ಓವಲ್ಸ್ AEIOU. ಸೊ ಲಾಸ್ಟ್ ಇ ಬರೋದ್ರಿಂದ ಇ ತೆಗೆದು OL. ನೆಕ್ಸ್ಟ್ CHO, C ಡಬಲ್ ಬಾಂಡ್ O, ಇಲ್ಲಿ C ಸಿಂಗಲ್ ಬಾಂಡ್ O. ಸೊ ಇದು ಡಿಫ್ರೆನ್ಸ್ ಅಷ್ಟೇ. ಎರಡೂ ನೀವು ನೋಡ್ರೆ ಇದು ಅದು ಏನಪ್ಪ, ಇಲ್ಲಿ ಕಾರ್ಬನ್ಗೆ ಹೈಡ್ರೋಜನ್ ಜಾಯ್ನ್ ಆಗಿರೋದು, ಇಲ್ಲಿ ಆಕ್ಸಿಜನ್ಗೆ ಹೈಡ್ರೋಜನ್ನು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕಾರ್ಬನ್ಗೆ ಒಂದು ಡಬಲ್ ಬಾಂಡ್ O ಇದೆ, ಇನ್ನೊಂದು ಸಿಂಗಲ್ ಬಾಂಡ್ H ಇದೆ. ಸೊ ದಿಸ್ ಇಸ್ ಆಲ್ಡಿಹೈಡ್. ಸೊ ಆಲ್ಡಿಹೈಡ್ ಅದು AL. ಸೊ ಹೆಸರು ಬರೀತೀರಾ BUTAN, ಇ ಲಾಸ್ಟ್ ಇ ಜಾಗದಲ್ಲಿ AL. ಸಿಮಿಲರ್ಲಿ ಇಲ್ಲಿ ಕಾರ್ಬನ್ಗೆ ಡಬಲ್ ಬಾಂಡ್ O ಇದೆ, ಇಲ್ಲೂ ಕಾರ್ಬನ್ ಡಬಲ್ ಬಾಂಡ್ O ಇದೆ, ಬಟ್ ಇನ್ನೊಂದಕ್ಕೆ ಏನಿದೆ? ಹೈಡ್ರೋಜನ್. ಕೀಟೋನ್ ಗ್ರೂಪ್ ಏನಿದೆ ನೆನ್ಪಿಡ್ಕೊಳ್ಳಿ, ಕೀಟೋನ್ ಗ್ರೂಪ್ ವಿಲ್ ಆಲ್ವೇಸ್ ಕಮ್ ಇನ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್. ಸೊ ಎರಡು ಕಡೆ ಕಾರ್ಬನ್ ಆಟಮ್ಸ್ ಇರಬೇಕು. ಸೊ ಕೀಟೋನ್ ಗ್ರೂಪ್, ಸೊ ಕಾರ್ಬನ್ ಮಧ್ಯದಲ್ಲಿದೆ. ಸೊ ಹೆಸರು BUTAN, ಇ ತೆಗೆದು ONE. ಲಾಸ್ಟ್
ಓಕೆ, ಲಾಸ್ಟ್ ಎಲ್ಲ ಇನ್ ಫಂಕ್ಷನಲ್ ಗ್ರೂಪ್. ಓಕೆ, ಕಾರ್ಬನ್ಗೆ ಒಂದು ಡಬಲ್ ಬಾಂಡ್ ಓ ಇದೆ, ಇನ್ನೊಂದು ಕಡೆ ಸಿಂಗಲ್ ಬಾಂಡ್ ಓ. ದಿಸ್ ಆಕ್ಸಿಜನ್ ಈಸ್ ಲಿಂಕ್ಡ್ ವಿತ್ ಹೈಡ್ರೋಜನ್. ಇದೇ ರೀತಿ, ಬಟ್ ಒಂದು ಕಾರ್ಬನ್ಗೆ ಏನಿದೆ, ಡಬಲ್ ಬಾಂಡ್ ಓ ಇದೆ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್, ಬ್ಯೂಟೇನ್ ಹೆಸರು ಸೇಮ್. ಓಕೆ, ಬ್ಯೂಟೇನ್ BUTAN, ಈ ಜಾಗದಲ್ಲಿ OIC ಆಸಿಡ್, ಬ್ಯೂಟಾನೋಯಿಕ್ ಆಸಿಡ್. ಹಿಯರ್ ನೀವು ನೋಡೋದಂದ್ರೆ ಕಾರ್ಬನ್ ಡಬಲ್ ಬಾಂಡ್ ಇದೆ ವಿಚ್ ಇಸ್ ಅನ್ಸ್ಯಾಚುರೇಟೆಡ್. ಸೊ ಅನ್ಸ್ಯಾಚುರೇಟೆಡ್ ಇತ್ತು ಅಂದರೆ BUTANE. ಸೊ ಲಾಸ್ಟ್ ANE ಬೇಡ ನಮಗೆ. ANE ಜಾಗದಲ್ಲಿ ಏನು ಆ್ಯಡ್ ಮಾಡಬೇಕು? ENE, ಬ್ಯೂಟೀನ್. ಸಿಮಿಲರ್ಲಿ ಕಾರ್ಬನ್ ಟ್ರಿಪಲ್ ಬಾಂಡ್ ಇದೆ, BUTAANE. ಸೊ ANE ಜಾಗದಲ್ಲಿ ಏನು ಮಾಡ್ತೀರಾ? YNE. ಟ್ರಿಪಲ್ ಬಾಂಡ್ ಇತ್ತು ಅಂದರೆ YNE, ಡಬಲ್ ಬಾಂಡ್ ಇತ್ತು ಅಂದರೆ ENE. ಈಗ ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್. ಓಕೆ, ಜಸ್ಟ್ ಕ್ವಿಕ್ಕಾಗಿ ಹೇಳ್ತೀನಿ. ಇನ್ನೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾಡಬೇಕಾದ್ರಂತೂ ಹೇಳ್ತೀನಿ, ಯಾಕಂದರೆ ಸಾಕಷ್ಟು ಸಲ ಕೇಳಿದರೆ, ಬಟ್ ನಿಮಗೆ ಸಾಲ್ವ್ ಮಾಡ್ತಿದ್ದೀರಾ, ನಿಮಗೆ ಸ್ಟ್ರಕ್ಚರ್ಸ್ ಬರೀಬೇಕು ಅಂದರೆ ಒಂದು ಫಾರ್ಮುಲಾ. ಸೊ ಫಾರ್ಮುಲಾ ನಿಮಗೆ ಹೆಸರು ಬರೀಬೇಕು ಅಂದರೆ ಸ್ಯಾಚುರೇಟೆಡ್. ಸೊ ಸ್ಯಾಚುರೇಟೆಡ್ ಆಲ್ಕೇನ್ಸ್. ಓಕೆ, ಅಥವಾ ಆಲ್ಕೇನ್ದು ಜನರಲ್ ಫಾರ್ಮುಲಾ CnH2n+2. CnH2n+2 ಆಲ್ಕೇನ್ದು ಜನರಲ್ ಫಾರ್ಮುಲಾ. ಸಿಮಿಲರ್ಲಿ ಆಲ್ಕೀನ್ ಜನರಲ್ ಫಾರ್ಮುಲಾ CnH2n. ಎನ್ ಜಾಗದಲ್ಲಿ ನಂಬರ್ ಆಫ್ ಕಾರ್ಬನ್ಸ್. ಸೊ ಪ್ರೋಪೇನ್ ಅಥವಾ ಹಿಂದೆ ಬ್ಯೂಟೇನ್ ನೋಡಿದ್ರಿ, ಬ್ಯೂಟೇನಲ್ಲಿ 4. ಸೊ ಎನ್ ಜಾಗದಲ್ಲಿ 4 ಹಾಕ್ತೀರಾ. ಸೊ ನಂಬರ್ ಆಫ್ ಹೈಡ್ರೋಜನ್ 2 4 8 8 + 2 10. ಸೊ ಬ್ಯೂಟೇನ್ದು C4H10. ಸೊ ಆಲ್ಕೀನ್ದು ಜನರಲ್ ಫಾರ್ಮುಲಾ, ಬ್ಯೂಟೀನ್ದು ಜನರಲ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೋಡಿದ್ರಿ ಅಂದರೆ ಎನ್ ಜಾಗದಲ್ಲಿ 4 ಹೈಡ್ರೋಜನ್. ಸೊ 2 4 8. ಹಿಂದೆ ನೋಡ್ರಿ, ಚೆಕ್ ಮಾಡ್ಕೊಳ್ರಿ, ಯು ವಿಲ್ ಬಿ ಹ್ಯಾವಿಂಗ್ 4 ಕಾರ್ಬನ್ ಆ್ಯಂಡ್ 8 ಹೈಡ್ರೋಜನ್. ಸೊ ಸಿಮಿಲರ್ಲಿ alkyne has CnH2n-2. ಸೊ ಆಲ್ಕೈನ್ ಜನರಲ್ ಫಾರ್ಮುಲಾ ಗೊತ್ತಿರಲಿ, ಸೊ ದಟ್ ನಿಮ್ಗೆ ಯಾವುದೇ ಸ್ಟ್ರಕ್ಚರ್ ಬರಬೇಕಂದ್ರೆ ಇಟ್ ಬಿಕಮ್ಸ್ ಈಸಿಯರ್. ಸೊ ಇದು ಒಂದು ಕಂಪ್ಲೀಟ್ ವಿಡಿಯೋ ಏನಿದೆ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಮುಗೀತು. ಸೊ ನೆಕ್ಸ್ಟು ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ಕೆಮಿಕಲ್ ಪ್ರಾಪರ್ಟೀಸ್ ಅಗೇನ್ ಇಟ್ಸ್ ಅಬೌಟ್ ದ ಕಾಂಪೌಂಡ್ಸು, ಅಥವಾ ನಿಮಗೆ ಫಾರ್ಮುಲಾಸ್ ಬರೀಬೇಕು, ಅಥವಾ ದೊಡ್ಡ ಇಕ್ವೇಷನ್ಸ್ ಬರೀಬೇಕು. ಆ ಇಕ್ವೇಷನ್ಸ್ ಬರೆಯೋಕ್ಕೆ ಬಂತು ಅಂದರೆ ಅದು ಮುಗೀತು. ಬಟ್ ಫಿಸಿಕಲ್ ಪ್ರಾಪರ್ಟೀಸ್ 3 ಅಥವಾ 4 ಮಾರ್ಕ್ಸ್ ಈ ಒಂದು ವಿಡಿಯೋ ನೋಡಿದ್ರೆ ಅಂದರೆ ಪಕ್ಕಾ ಇಟ್ ವಿಲ್ ಕಮ್ ಫ್ರಮ್ ದಿಸ್. ಸೊ ಪ್ರಿಪೇರ್ ಆಗ್ರಿ. ಐ ವಿಲ್ ಬಿ ಆಲ್ಸೋ ಕವರಿಂಗ್ ದ PYQs ಫಾರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ in another video. So hope you liked it. Please share and subscribe. Thank you. Practice. Jai Hind, Jai Karnataka.